ಭಾರತೀಯ ತಟರಕ್ಷಣಾ ಪಡೆ ಕರಾವಳಿಯ ಕೋಸ್ಟಲ್ ಅಂದರೆ ಕೋಸ್ಟಲ್ ಇದೇನಿದೆ ಆ ಭಾರತೀಯ ತಟರಕ್ಷಣಾ ಪಡೆ ಯಾವ ರೀತಿಯಾಗಿ ಸಮುದ್ರದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತೆ ಅನ್ನುವಂಥದ್ದನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ನೀವಿಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು. ಇದು ಸದ್ಯಕ್ಕೆ ನಾನು ICGS ವಿಕ್ರಮ ಶಿಪ್ನಲ್ಲಿದ್ದೀನಿ. ಬಹಳ ಹತ್ತಿರದಿಂದ ನಿಮಗೆ ಆ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಒಂದು ರಬ್ಬರ್ ಬೋಟ್ನ ಮಾದರಿಯಲ್ಲಿರುವಂಥ ರಬ್ಬರ್ ಬೋಟ್ನಲ್ಲಿ ಒಟ್ಟು 4 ರಿಂದ 5 ಜನ ಸಿಬ್ಬಂದಿ ಅದರಲ್ಲಿ ಆ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾರೆ. ಅವರನ್ನ ಹೇಗೆ ಈ ಒಂದು ICGS ವಿಕ್ರಮದಂತಹ ಬಹಳ ದೊಡ್ಡ ಶಿಪ್ನಿಂದ ಅವರನ್ನ ನೀರಿಗೆ ಬೋರ್ಡ್ ಮಾಡ್ತಾ ಇದ್ದಾರೆ, ಅಂದ್ರೆ ಸಮುದ್ರಕ್ಕೆ ಅವರನ್ನ ಇಳಿಸುವಂತ ಕೆಲಸಗಳು ಹೇಗೆ ಆಗ್ತಾ ಇದೆ ಅನ್ನುವಂತ ಒಂದು ದೃಶ್ಯವನ್ನ ನೋಡ್ತಾ ಇದ್ದೀರಿ. ಬಹಳ ತಾಂತ್ರಿಕವಾಗಿ ICGS ವಿಕ್ರಮ ಶಿಪ್ ಏನಿದೆ ಅದು ಬಹಳ ತಾಂತ್ರಿಕವಾಗಿ ಒಂದು ಇರುವಂತಹ ಶಿಪ್ ಇರುವಂಥದ್ದು. ಇದು ಭಾರತದ ತಟರಕ್ಷಣೆಯನ್ನ ಏನು ICGS ವರಹದ ಜೊತೆಗೆ ICGS ವಿಕ್ರಮ ಕೂಡ ನಡೆಸುತ್ತೆ. ಕರಾವಳಿ ಕಾವಲು ಪಡೆ ಬಹಳ ದೊಡ್ಡ ವ್ಯಾಪ್ತಿಯನ್ನು ಹೊಂದಿರುವಂಥದ್ದು. ಹಾಗಾಗಿ ಇಲ್ಲಿ ನೀವು ನೋಡಬಹುದು ಆ ಒಂದು ಇದರಿಂದ ಆ ಒಂದು 6 ಜನ ಸಿಬ್ಬಂದಿ ಏನಿದ್ದಾರೆ, 6 ಜನ ಕೋಸ್ಟ್ ಗಾರ್ಡ್ಗೆ ಸೇರಿದಂಥ ಸಿಬ್ಬಂದಿ ಏನಿದ್ದಾರೆ ಅವರು ಈಗಾಗಲೇ ನೀರಿಗೆ ಲ್ಯಾಂಡ್ ಆಗ್ತಾ ಇದ್ದಾರೆ. ಆ ಒಂದು ವಿಕ್ರಮದಿಂದ ನೀರಿಗೆ ಲ್ಯಾಂಡ್ ಆಗ್ತಾ ಇದ್ದಾರೆ. ಲ್ಯಾಂಡ್ ಆದ ನಂತರ ಆ ರಬ್ಬರ್ ಬೋಟ್ ಸಮುದ್ರ ಭಾಗದಲ್ಲಿ ಯಾವುದಾದ್ರೂ ಸಮಸ್ಯೆಗಳಾದಾಗ ಅಂತಹ ಕೆಲಸಗಳ ಕಾರ್ಯಾಚರಣೆಗಳನ್ನ ನಡೆಸುವಂಥದ್ದನ್ನ ಈ ಒಂದು ರಬ್ಬರ್ ಬೋಟ್ಗಳು ಮಾಡುತ್ತೆ. ಬಹಳ ನಿಜಕ್ಕೂ ಕೂಡ ಇದು ಒಂದು ಅಪಾಯಕಾರಿ ಕಾರ್ಯಾಚರಣೆ ಕೂಡ ಹೌದು. ಯಾಕಂದ್ರೆ ದೊಡ್ಡ ದೊಡ್ಡ ಬೋಟ್ಗಳ ಶಿಪ್ಗಳಲ್ಲಿ ಬಂದು ಆ ನಂತರ ಅದರಿಂದ ಸಣ್ಣ ಒಂದು ಬೋಟ್ಗಳ ಮೂಲಕ ಬಹಳ ರಫ್ ಇರುವಂತಹ ಅರಬ್ಬಿ ಸಮುದ್ರದಲ್ಲಿ ಅವರು ಕಾರ್ಯಾಚರಣೆಗಳನ್ನು ನಡೆಸುವಂಥದ್ದು ಬಹಳ ಡೇಂಜರಸ್. ಹಾಗಾಗಿ ಇಂತಹ ಕಾರ್ಯಾಚರಣೆಗಳಲ್ಲಿ ತೊಡಗಿಕೊಳ್ಳುವಂಥದ್ದು ಕೂಡ ಬಹಳ ಒಂದು ಇಂಟ್ರೆಸ್ಟಿಂಗ್ ಆದದ್ದು. ಈಗ ನೋಡ್ಬೋದು ನೀವು ಅವರು ವಾಕಿ ಟಾಕಿಗಳ ಮೂಲಕ ಈಗಾಗಲೇ ಇದು ಅಣಕು ಕಾರ್ಯಾಚರಣೆ ಆಗಿರುವಂಥ ಕಾರಣದಿಂದಾಗಿ ಅವರು ಈಗಾಗಲೇ ಪ್ರೀ ಪ್ಲಾನ್ಡ್ ಆಗಿ ಒಂದಷ್ಟು ಇಲ್ಲಿ ಏನೆಲ್ಲ ಮಾಡ್ಕೊಳ್ಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ ವ್ಯವಸ್ಥೆಗಳನ್ನು. ಹಾಗಾಗಿ ಅದರ ಅನ್ವಯ ಇವತ್ತಿನ ಈ ದಿನ ಒಂದಷ್ಟು ಈ ರೀತಿಯಾದಂತಹ ಬೋಟ್ಗಳ ಮೂಲಕ ರಾಜ್ಯಪಾಲರಿಗೂ ಕೂಡ ತಮ್ಮ ಸಾಮರ್ಥ್ಯ ಪ್ರದರ್ಶನ ಮಾಡುವಂತಹ ಸಾಮರ್ಥ್ಯವನ್ನ ರಾಜ್ಯಪಾಲರಿಗೆ ಪ್ರದರ್ಶಿಸುವಂತಹ ಕೆಲಸವನ್ನ ಈಗಾಗಲೇ ಕೋಸ್ಟ್ ಗಾರ್ಡ್ ಮಾಡ್ತಾ ಇದೆ. ಅವರು ಆಳ ಸಮುದ್ರಕ್ಕೆ ಹೋಗ್ತಾರೆ, ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು ಹೇಗೆ ನಡೆಯುತ್ತೆ ಅನ್ನುವಂಥದ್ದನ್ನ ತೋರಿಸುವ ಕೆಲಸಗಳಾಗುತ್ತೆ. ಇದು ಇನ್ನೊಂದು ಪಾರ್ಟ್. ನಮ್ಮ ಕೋಸ್ಟ್ ಗಾರ್ಡ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾನು ಇನ್ನೊಂದು ಪಾರ್ಟ್ ನಲ್ಲಿ ತೋರಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.